ತೊಡೆದುಹಾಕಲು ಸನ್ಯಾಸಿಯು ಸಿದ್ದೇಶ್ವರನನ್ನು ಕುರಿತು ತಪಸ್ಸು ಮಾಡಿ ಜೇನುಕಲ್ಲು ಸಿದ್ದೇಶ್ವರನನ್ನ ಮೆಚ್ಚಿಸಲು ಸಾಧ್ಯವಾಗುತ್ತದೆ. ಆ ಊರಿನಲ್ಲಿರುವ ಆರೋಗ್ಯದ ಸಮಸ್ಯೆಗಳನ್ನು ಪರಿಹರಿಸುವಂತೆ ವರವನ್ನು ಕೇಳುತ್ತಾರೆ. ಹೀಗಾಗಿ ವಿವಿಧ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರು ಈ ಸ್ಥಳಕ್ಕೆ ಬಂದರೆ ಗುಣಮುಖರಾಗುತ್ತಾರೆ ಎಂಬ ನಂಬಿಕೆ ಇದೆ. ಅಂದಹಾಗೆ ಈ ಸಿದ್ದೇಶ್ವರರು ಎಲ್ಲಿಂದ ಬಂದರು, ಇವರ ಮೂಲ ಎಲ್ಲಿಯದು ಎಂಬುದರ ಬಗ್ಗೆ ಯಾರಿಗೂ ತಿಳಿದಿಲ್ಲ. ಇಲ್ಲಿ ಬಂದು ನೆಲೆಸಲು ಕಾರಣವೇನು ಎಂಬುದು ಸಹ ಗೊತ್ತಿಲ್ಲ. ಇಲ್ಲಿನ ಅರ್ಚಕರು ಹೇಳುವ ಪ್ರಕಾರ ಜಲಮೂಲ, ಋಷಿಮೂಲದ ಬಗ್ಗೆ ಕೆದಕಬಾರದು ಎಂಬ ಗಾದೆಯಂತೆ ಈ ಅಜ್ಜಯ್ಯನವರ ಮೂಲವನ್ನು ಸಹ ಹುಡುಕಬಾರದಂತೆ, ಅದರಿಂದ ತೊಂದರೆಯಾಗುತ್ತಂತೆ. ಇದೇ ಕಾರಣಕ್ಕೆ ಈ ಸಿದ್ದೇಶ್ವರರ ಹಿನ್ನೆಲೆಯನ್ನು ಯಾರೂ ಹುಡುಕೋದಕ್ಕೆ ಹೋಗಿಲ್ವಂತೆ. ಶ್ರೀ ಜೇನುಕಲ್ಲು ಸಿದ್ದೇಶ್ವರ ಸ್ವಾಮಿಯವರು ಬೆಟ್ಟದ ಮೇಲೆ ತಮ್ಮ 2 ಪಾದಗಳನ್ನು ಮಾತ್ರ ಮೂಡಿಸಿ ಕೆಳಗೆ ಯಾದಾಪುರ ಊರ ಮಧ್ಯದಲ್ಲಿ ನಂದಿಯ ರೂಪದಲ್ಲಿ ಉದ್ಭವಿಸಿದ್ದಾರೆ. ಈ ಬೆಟ್ಟದ ತುದಿಯಲ್ಲಿ ಒಂದು